ಮೋದಿಯವ್ರನ್ನ ಭಾಳ ಸಲ ಬೇರೆ ಬೇರೆ ರೂಪದೊಳಗೆ ನೋಡಿದ್ದೀವಿ ನಾವೆಲ್ಲ. ಕರೋನಾದಾಗೂ ದೀಪ ಹಚ್ಚ್ರಿ ಮುಂದಿನ ಹೇಳ್ಕೋಂಗಿಲ್ಲ, ನಿಮಗೆ ಗೊತ್ತು ಅವ್ರು ಏನೇನೋ ಹೇಳಿದ್ರು. ಇಂಥ ವಿಜ್ಞಾನದ ಯುಗದೊಳಗೆ ಇನ್ನು ನೀವು ಆ ಕಾಲಕ್ಕೆ ಹೊಂಟಿರಿ ಅಂದರೆ ಈಗ ಯಾಕೆ ಹೇಳ್ಯಾರ ಅಂದರೆ ನನಗೆ ಅಪಹಾಸ್ಯ ಅನ್ನಿಸ್ತದೆ. ಪ್ರಧಾನಮಂತ್ರಿಗಳು ಈ 2 ದಿನದ ಅವ್ರ ಸ್ಟೇಟ್ಮೆಂಟ್ಸನ್ನು ಗಮನಿಸಿದ್ರೆ ಯಾಕೆ ಅವ್ರು ಎಲ್ಲೋ ಒಂದು ಕಡೆ ಇದು ಆಗ್ತಾಯಿದ್ದಾರೆ ಅಂತ. ಯಾಕೆಂದರೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಕಾದಾಟದ ಬಗ್ಗೆ ಮಾತಾಡ್ತಾರೆ, ಅಧಿಕಾರದ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಅಲ್ಲದು. ಇಲ್ಲಿ ಅವರು ಪಕ್ಷದ ವಿರೋಧ ಪಕ್ಷದ ನಾಯಕರಾದ ಅವರು ಮಾತಾಡಿದ್ರೆ ಶೋಭೆ ಬರ್ತದೆ, ಬೇರೆ ಪಕ್ಷದ ಅಧ್ಯಕ್ಷರು ಮಾತಾಡಿದ್ರೆ ಶೋಭೆ ಬರ್ತದೆ. ಬಟ್ ಮೋದಿಯವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದಾಗಲಿ ಇಂಥ ವಿವೇಕರಹಿತ, ನಾನು ಹೇಳಬಾರ್ದಿಲ್ಲ, ಅವ್ರ ಸ್ಟೇಚರ್ ಕೀವರ್ಡ್ ಯೂಸ್ ಮಾಡಬಾರ್ದು. ಬಿಕಾಸ್ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಆದರೆ ಈ ವಿಚಾರಗಳನ್ನು ನಮಗೆಲ್ಲೋ ಒಂದು ಕಡೆ ನಾನು ಅದಕ್ಕೆ ಹೇಳಕ್ಕೆ ಹೋಗಂಗಿಲ್ಲ ಅವ್ರ ಬಗ್ಗೆ. ಬಟ್ ಅವ್ರು ಮಾತನಾಡಬಾರ್ದಾಗಿತ್ತು. ಇದು ಜನರಿಗೆ ಏನು ಮೆಸೇಜ್ ಹೋಗ್ತದೆ ಅಂತಂದರೆ ಜನರಲ್ಲಿ ಅಭದ್ರತೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗಬಾರ್ದು. ಹಿ ವಾಸ್ ಲೀಡಿಂಗ್ 140 crores ಪಾಪ್ಯುಲೇಷನ್. ಇಂಥ ಬೃಹತ್ವಾದಂಥ ದೇಶ ಆಳಂಥವ್ರ ಬಾಯಿಲಿ ಭಾಳ ಮ್ಯಾಚೂರ್ಡ್ ಸ್ಟೇಟ್ಮೆಂಟ್ ಇಡಬೇಕು. ನಾವೆಲ್ಲ ಅವರಿಂದ ಇಂಥ ನಿರೀಕ್ಷೆ ಮಾಡಿರಲಿಲ್ಲ. ದುರಾದೃಷ್ಟಕರ ಅವ್ರಿಗೆ ಹೇಳಿಕೆ. ಬರೀ ಒಂದು ಷೇರುಪೇಟೆ ಅಲ್ಲ, ಎಷ್ಟು ಹೃದಯದೊಳಗೆ ಯಾವ ರೀತಿ ಅದ್ರ ಭಾವನೆಗಳನ್ನಾಗಿ ಅನ್ನೋದನ್ನು ನಾವು ನೀವು ಗ್ರಹಿಸ್ಲಿಕ್ಕಾಗಬಾರ್ದು. ಷೇರುಪೇಟೆ ಭಾಳ ಅದ್ರ ಬಿಸ್ನೆಸ್ ಕ್ಲಾಸ್, ಕೆಲವು ಕ್ಲಾಸಿಗೆ ಆಗಿರ್ಬೋದು. ಒಬ್ಬ ಸಾಮಾನ್ಯ ಮನುಷ್ಯಗೂ ಸಹಿತ ಅದು ಮನಸ್ಸಿಗೆ ನೋವು ಆಗ್ತದೆ. ಏನಪ್ಪ ನಾವು ಈ ರೀತಿ ಬದುಕಬೇಕಲ್ಲ ಅಂತೇಳಿ. ಇನ್ನು ಮೋದಿ ಅಂಧಭಕ್ತರು ಯಾರೇ ಅದನ್ನು ಒಪ್ಪಬಹುದು. ಆದರೆ ಯಾವುದೇ ದೇಶದ ಸಮಗ್ರ ಚಿಂತನೆ ಇರ್ತಕ್ಕಂಥವ್ರು ಯಾರೂ ಒಪ್ಪಂಗಿಲ್ಲ ಆ ವಿಚಾರವನ್ನು. ಬಂಗಾರ ಖರೀದಿ ಮಾಡಬೇಡಿ, ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿ, ಡೀಸೆಲ್ ಕಡಿಮೆ ಯೂಸ್ ಮಾಡಿ, ಬರೀ ಗ್ಯಾಸ್ ಕಡಿಮೆ ಯೂಸ್ ಮಾಡಿ, ಆನ್ಲೈನ್ ಕ್ಲಾಸ್ಗಳು ನಡೆಸ್ತಾರೆ ಹೇಳ್ತಾರೆ. ವರ್ಕ್ ಫ್ರಮ್ ಹೋಮ್ ಇವೆಲ್ಲ ಯಾವಾಗ ಮಾಡ್ತಾರೆ ಗೊತ್ತಾನೆ? ಒಂದು ಅತ್ಯಂತ ವಿಶೇಷ ಸಂದರ್ಭ ನಿರ್ಮಾಣ ಆಗಿರೋ ಪ್ರಪಂಚದಾಗ. ಅಂಥದ್ದೇನು ಆಗಿಲ್ಲ ಇವತ್ತು. ಇನ್ನು ಆ ವಾತಾವರಣ ಸೃಷ್ಟಿಯಾಗಿಲ್ಲ. ಆಗ್ಬೋದು, ಇಂಥ ಹೇಳಿಕೆಗಳು ಕೊಡ್ಬೋದು. ಕರೋನಾದಾಗ ಏನಾರ ಒಂದಿಟ್ಟು ಕೊಟ್ಟಿದ್ರೆ ನಾವು ಒಪ್ಕೋತಿದ್ದೆ. ಏನೋ ಒಂದು ವಾರ್ ನಡೆದದ, ಅದನ್ನು ಸಸ್ಟೇನ್ ಮಾಡಿಕೊಂಡು ನಡೆಸುವಷ್ಟು ಕೆಪಾಸಿಟಿ ಇಲ್ಲಾಂದರೆ, ನಿಂಬಲ್ಲಿ ಆ ಕೆಪೇಬಲ್ ನೀವಿಲ್ಲ ಅಂದರೆ ಏನು ತೋರಿಸ್ಕೊಡ್ತದೆ? ಮತ್ತು ಅವ್ರಿಗೆ ಏನಂತ ಹೇಳ್ತಾರೆ ಅಂಧಭಕ್ತರು? ವಿಶ್ವಗುರು. ಏನು ಹೆಸರದು? ವಿಶ್ವಗುರು. ದೇಶನೇ ಆಳಕ್ಕೆ ಬರಂಗಿಲ್ಲ, ಇವರೆಲ್ಲ ವಿಶ್ವಗುರು ಅಲ್ಕೊಂಡಿದ್ದಾರೆ. ಇವರಿಂದ ಏನು ನಿರೀಕ್ಷೆ ಮಾಡೋದು? ಆದ್ರೆ ಏನು ಅಲ್ಲಕ್ಕಾಗಲ್ಲ. ದೇಶದಾಗ 22 ಸ್ಟೇಟ್ ಅವ್ರನ್ನೇ ನಡೆದಾವ. ಆಲ್ ಅಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ಕೋತಾರೆ. ಅನ್ಡಿಕ್ಲರ್ಡ್ ಎಮರ್ಜೆನ್ಸಿ ಅದು ಈ ದೇಶದಾಗ. ಇದನ್ನು ನಾವು ಹೇಳಂಗಿಲ್ಲ, ಅವ್ರದ್ದೇ ನಾಯಕರು ಅವ್ರು ಏನು ಬೆಳೆಸಾರಲ್ಲ ಗುರು ಅಂತೇಳಿ. ಲಾಲ್ ಕೃಷ್ಣ ಅದ್ವಾನಿ ಅವ್ರು ಹೇಳಿರ್ತಕ್ಕಂಥ ಪದ ಶಬ್ದ ಇದು, ಅನ್ಡಿಕ್ಲರ್ಡ್ ಎಮರ್ಜೆನ್ಸಿ. ಇಲ್ಲೇನಾಗ ಬಂಗಾಲ್ ಗೆದ್ದಿದ್ದಾರೆ, ಹೆಂಗೆ ಗೆದ್ದಾರೆ ಎಲ್ಲರಿಗೂ ಗೊತ್ತದ. ಅವೇನ ಇಲ್ಲೇ ಒಂದು ತಮಿಳ್ನಾಡದವ್ರು ಬೇರೆ ಪಕ್ಷದವ್ರು ಗೆದ್ದು ಇವ್ರಿಗೆ ಸಹಾಯ ಕೇಳಂಗಿಲ್ಲ ಅಂತಂದ್ರೆ ಅವ್ರ ಸರ್ಕಾರ ರಚನೆ ಮಾಡ್ಲಿಕ್ಕೆ ಯಾರು ಹೆಚ್ಚಿನ ಸಂಖ್ಯೆ ಹೊಂದಿದವರು ಅವ್ರು ಕರೆದು ಕೊಡಬೇಕಾಗಿತ್ತು. ಫ್ಲೋರ್ ಟೆಸ್ಟ್ ಆಗೇ ಆಗ್ತದಲ್ಲ, ಫ್ಲೋರ್ನ ಡಿಸೈಡ್ ಆಗೇ ಆಗ್ತಿತ್ತು. ಆ ರೀತಿ ಮಾಡೋದು. ಮತ್ತು ಇಂಥ ಗವರ್ನರ್ಸ್ ಬಗ್ಗೆ, ಅದು ವಿಶೇಷವಾಗಿ ಕರ್ನಾಟಕ SR ಬೊಮ್ಮಾಯಿ ಅವ್ರ ಕಾಲದಾಗ ಒಂದು ನಿರ್ಣಯ ಆಗ್ಯದ ಸುಪ್ರೀಂ ಕೋರ್ಟ್ನಾಗ. ಅವು ಎಲ್ಲವನ್ನು ಗಾಳಿ ತೂರ್ತಾ ಇದ್ದಾರೆ ಅವ್ರು. ಎಲ್ಲ ಆಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ತಾರೆ ಅವ್ರು. IT, ED, ನಾನು ಇನ್ನೊಂದು ಕೆಲವು ಹೇಳಬಾರ್ದು. ಎಲೆಕ್ಷನ್ ಕಮಿಷನ್ ಅಂತವೆಲ್ಲ ದುರುಪಯೋಗ ಆದಂದ್ರೆ ಎಲ್ಲಿಗೆ ಹೋಗೋದು? ಈ ದೇಶ ಯಾಕಡೆ ಉಂಟದ? ಅದಕ್ಕಾಗಿಯೇ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅಂದ್ರೆ ಮೊನ್ನೆ ಲೋಕಸಭಾದ ನೋಡಿದೆ ನಾನು. ಚಾಣಕ್ಯ ಇದ್ರೂ ಸಹಿತ ನಿಮ್ಮ ಈ ಇದಕ್ಕೆ ಏನಾಗ್ತಿದೆ ಅಂತ ಅನ್ನೋದನ್ನು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು ಅದು ಪ್ರಿಯಾಂಕಾ ಗಾಂಧಿ ಅದು. ಸೊ ಅದಕ್ಕೆ ನಂದೇನು ಅಭಿಪ್ರಾಯ ಅಂದರೆ, ದೇಶ ಆಳವರು ಭಾಳ ವಿವೇಕದಿಂದ ಸ್ಟೇಟ್ಮೆಂಟ್ಸ್ ಮಾಡಬೇಕಾಗ್ತದೆ. ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ಆಗಬಾರ್ದು. ಇದೆಲ್ಲ ಏನಾಗ್ತದೆ, ಏನು ಸೂಚಿಸ್ತದೆ ಅಲ್ಟಿಮೇಟ್? ಅದು ಯಾರೋ ಮಾತಾಡಿದ್ರು ಬೇರೆ. ಹಿಂದಕ್ಕೊಮ್ಮೆ ನೋಟುಬಂದಿ ಬಗ್ಗೆನೂ ಹಿಂಗೆ ಮಾತಾಡಿದರು. ಮೊನ್ನೆ ಮಹಿಳಾ ಮೀಸಲಾತಿ ಬಗ್ಗೆ ದೇಶ ಉದ್ದೇಶಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. 4-5 ರಾಜ್ಯದಾಗ ಇಲೆಕ್ಷನ್ ನಡೆದಿತ್ತು. ಒಬ್ಬ ಪ್ರಧಾನಮಂತ್ರಿ ಆಫೀಸ್ ಇಲೆಕ್ಷನ್ ಪರ್ಪಸ್ಗೆ ಯೂಸ್ ಆಗಬಾರ್ದು, ಅದು ವೈಲೇಷನ್ ಅವು. ಆದರೆ ಈ ದೇಶದ ಆ TN ಶೇಷನ್ ಅಂತವ್ರು ಇದ್ರೆ ಗೊತ್ತಾಗ್ತಿತ್ತು. ಇವತ್ತು ಇಲೆಕ್ಷನ್ ಕಮಿಷನ್ದಾಗ ಆ ಜೀವೇ ಇಲ್ಲ. ನಡೆದದ ನಡೀತದ. ಅಲ್ಲ, ನೀವು ಉದ್ದೇಶ ಅವ್ರಿಗೆ ಕೇಳಬೇಕು, ಆದ್ರೆ ಅವ್ರು ಹೇಳಿಕೆ ಸರಿ ಇಲ್ಲ. ಇಷ್ಟು ಉದ್ದೇಶ ಅವ್ರಿಗೆ ಗೊತ್ತಲ್ಲ. ಓಕೆ, ಥ್ಯಾಂಕ್ ಯು.